ನೀವು ನೋಡ್ತಾ ಇದ್ದ ಬಿಬಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ನಾಳೆ ದಿವಂಗತ ಚೆನ್ನಮ್ಮ ದೇವೇಗೌಡ ಅವರ 11ನೇ ದಿನದ ಆರಾಧನಾ ಕಾರ್ಯಕ್ರಮ. ಲಕ್ಷಾಂತರ ಜನ ಸೇರುವ ನಿರೀಕ್ಷೆ. ಸಕಲ ಸಿದ್ಧತೆ ಕೈಗೊಂಡ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬ. ರಾಜ್ಯದಲ್ಲಿ 50% ಪ್ರದೇಶ ಬರಪೀಡಿತ. ಬೆಳೆಗಳು ಸರ್ವನಾಶವಾಗಿದ್ರು ಸರ್ಕಾರದ ನಿರ್ಲಕ್ಷ್ಯ. ಸರ್ಕಾರದ ವಿರುದ್ಧ ಆರಗ ಜ್ಞಾನೇಂದ್ರ ವಾಗ್ದಾಳಿ. ಕಾಡಾನೆ ದಾಳಿಯಲ್ಲಿ ರೈತ ಗಂಭೀರ ಗಾಯ. ಆಸ್ಪತ್ರೆಗೆ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದ ಶಾಸಕ ಸಿಮೆಂಟ್ ಮಂಚು. ಒಂಟಿ ಕಾಡಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸಲು ಸೂಚನೆ. ಪ್ರೀತಿಸಿ ಮದುವೆಯಾದ ಜೋಡಿಗೆ ಅನುಮಾನವೇ ದುರಂತ. ಹೆಂಡತಿಯನ್ನು ಕೊಲೆ ಮಾಡಲು ಯತ್ನಿಸಿದ ಪತಿ ಪುನೀತ್ ಪೊಲೀಸ್ ವಶಕ್ಕೆ. ಕೊಣನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶ. ರಾಜ್ಯಕ್ಕೆ ಮಾರಕ ಮರಣ ಶಾಸನ. ಒಗ್ಗಟ್ಟಿನ ಹೋರಾಟಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕರೆ. ಅರಕಲಗೂಡು ಸಾರ್ವಜನಿಕ ಆಸ್ಪತ್ರೆಗೆ ವೈದ್ಯರ ಕೊರತೆ. ಮಕ್ಕಳ ತಜ್ಞರಿಲ್ಲದೆ ಸಾರ್ವಜನಿಕರ ಪರದಾಟ. ಡಾಕ್ಟರ್ ಪ್ರಕಾಶ್ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರ ಆಕ್ರೋಶ. ಅರಕಲಗೂಡಿನಲ್ಲಿ ಬ್ಯಾನರ್ ತೆರವು ಕಾರ್ಯಾಚರಣೆ. ಪಿಡಿಒಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹ. ವಾರ್ತೆಗಳ ವಿವರ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ದಿವಂಗತ ಚೆನ್ನಮ್ಮ ಅವರ ಉತ್ತರ ಕ್ರಿಯಾಧಿಕಾರ್ಯ ಜುಲೈ 30ರಂದು ಅಂದರೆ ಗುರುವಾರ ನಡೆಯಲಿದೆ. ಇದಕ್ಕಾಗಿ ಪೂರ್ವ ಸಿದ್ಧತಾ ಕಾರ್ಯಗಳು ಭರದಿಂದ ಸಾಗ್ತಾ ಇದ್ದು ಬಹುತೇಕ ಎಲ್ಲವೂ ಕೂಡ ಮುಗಿಯುವ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಗೂ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಹಲವು ಬಾರಿ ಭೇಟಿಯನ್ನು ನೀಡಿ ಸಿದ್ಧತಾ ಕಾರ್ಯದ ಮೇಲ್ವಿಚಾರಣೆಯನ್ನ ನಡೆಸಿದ್ದಾರೆ. ಇನ್ನು ಇದೇ ವೇಳೆ ಬಿಬಿಸಿ ವಾಹಿನಿಯೊಂದಿಗೆ ಮಾತನಾಡಿ ಮಾಹಿತಿಯನ್ನು ನೀಡಿದ ಶಾಸಕ ಎಚ್.ಡಿ. ರೇವಣ್ಣ ಅವರು, ತಾಯಿ ಚೆನ್ನಮ್ಮ ಅವರ 11ನೇ ದಿನದ ಕಾರ್ಯಕ್ಕೆ 1,00,000ಕ್ಕೂ ಅಧಿಕ ಮಂದಿ ಆಗಮಿಸುವ ನಿರೀಕ್ಷೆ ಇದ್ದು, ಪಾರ್ಕಿಂಗ್ ವ್ಯವಸ್ಥೆ, ಊಟಕ್ಕೆ ಪ್ರತ್ಯೇಕ ಆಸನ ಮತ್ತೆ ಕೌಂಟರ್ ಗಳನ್ನ ತೆರೆಯಲಾಗಿದೆ. ಇನ್ನು ಊಟಕ್ಕೆ ಎಷ್ಟೇ ಜನ ಬಂದರೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗದಂತೆ ಎಲ್ಲಾ ವ್ಯವಸ್ಥೆಯನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಊಟಕ್ಕೆ ಪ್ರತ್ಯೇಕ ಆಸನ ಮತ್ತೆ ಕೌಂಟರ್ ಗಳನ್ನು ಕೂಡ ತೆರೆಯಲಾಗಿರ್ತಕ್ಕಂಥದ್ದು. ಊಟ ಸಿದ್ಧ ಮಾಡುವ ಜವಾಬ್ದಾರಿಯನ್ನ ಪ್ರಸಿದ್ಧ ಮಯ್ಯಾಸ ಗ್ರೂಪ್ನವರಿಗೆ ವಹಿಸಲಾಗಿದೆ. ಸುಮಾರು 6 ವಿಧದ ಸಿಹಿ ತಿಂಡಿ ಸೇರಿದಂತೆ ರುಚಿಕರವಾದ ಅಡಿಗೆಯನ್ನ ತಯಾರಿಸಲಾಗ್ತಾ ಇದೆ. ಸಾಮಾನ್ಯರು, ಗಣ್ಯರು ಸೇರಿದಂತೆ ಪ್ರತ್ಯೇಕವಾಗಿ 16 ಕೌಂಟರ್ ಗಳನ್ನ ತೆರೆಯಲಾಗಿತ್ತು. 1,500 ಅಡಿಗೆ ಭಟ್ರು ತರೇಹಬಾರಿ ಅಡಿಗೆ ತಯಾರು ಮಾಡ್ತಾ ಇದ್ದಾರೆ. ಇನ್ನು ಕಾರ್ಯ ನಡೆಯುವ 1 ಕಿಲೋಮೀಟರ್ ದೂರದಿಂದಲೇ ವಾಹನ ನಿಲುಗಡೆಗೆ ವ್ಯವಸ್ಥೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ವಿಐಪಿ ಮಾರ್ಗ ಮತ್ತೆ ಪಾರ್ಕಿಂಗ್ ಸ್ಥಳ, ಸಾರ್ವಜನಿಕ ಮಾರ್ಗ, ಊಟದ ಸ್ಥಳಕ್ಕೆ ದಾರಿ, ಕಡ್ಡಾಯವಾಗಿ ಎಡಕ್ಕೆ ಪಾರ್ಕಿಂಗ್, ಮಹಿಳೆಯರ ಊಟದ ಸ್ಥಳಕ್ಕೆ ದಾರಿ, ಬೈಕ್ ಹಾಗೂ ಕಾರು ನಿಲುಗಡೆಗೆ ಪ್ರತ್ಯೇಕ ಮಾರ್ಗ, ವಿಐಪಿ, ಮಹಿಳೆಯರು, ಸಾರ್ವಜನಿಕರ ಊಟಕ್ಕೆ ಪ್ರತ್ಯೇಕ ಸ್ಥಳ ನಿಗದಿ, ಹೀಗೆ ಭಾರಿ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ಪಾರ್ಕಿಂಗ್ ಆಗಿ ಹಾಸನದ ಕಡೆಯಿಂದ ಹೋಗುವವರಿಗೆ ಹೆದ್ದಾರಿ ಎದುರುಗಡೆ ಜಾಗವನ್ನ ಮಾಡಿದ್ರೆ, ಎಡಭಾಗ ಮತ್ತೆ ಹರಿಹರ್ಪುರ ಕಡೆಯಿಂದ ಬರುವವರಿಗೆ ಮುರಾರ್ಜಿ ವಸತಿ ಶಾಲೆ ಸುತ್ತಮುತ್ತ, ನೀರಿನ ಟ್ಯಾಂಕ್ ಪಕ್ಕ ಮತ್ತೆ ಎಲಿಪ್ಯಾಡ್ ಕೆಳಗಡೆ, ಹರನಹಳ್ಳಿ ಸರ್ಕಾರಿ ಸಂಯುಕ್ತ ಶಾಲೆ ಮೊದಲಾದ 10ಕ್ಕೂ ಹಲವು ಕಡೆ ಒಂದೊಂದು ಕಡೆಯಿಂದ ಬರೋರಿಗೆ ಒಂದೊಂದು ಕಡೆ ಸ್ಥಳವನ್ನ ಈಗಾಗಲೇ ಗೊತ್ತು ಮಾಡಿರ್ತಕ್ಕಂಥದ್ದು. ಇನ್ನು ಕಾರ್ಯಕ್ರಮ ನಡೀತಕ್ಕಂತ ಸ್ಥಳದ 1 ಕಿಲೋಮೀಟರ್ ಸುತ್ತಳತೆಯಲ್ಲಿ ದೇವೇಗೌಡರ ಕುಟುಂಬದವರ ವಾಹನ ಹೊರತುಪಡಿಸಿ ಯಾವುದೇ ಖಾಸಗಿ ವಾಹನಗಳ ಒಳ ಪ್ರವೇಶವನ್ನ ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಯಾರಿಗೂ ಕೂಡ ಒಳಗಡೆ ದೇವೇಗೌಡ ಕುಟುಂಬದವ್ರನ್ನ ಬಿಟ್ರೆ ಬೇರೆ ಯಾರಿಗೂ ಕೂಡ ಅಲ್ಲಿ ಎಂಟ್ರಿ ಇರೋದಿಲ್ಲ. ಇನ್ನು ಜನರನ್ನ ಪಿಕಪ್ ಮತ್ತೆ ಡ್ರಾಪ್ ಮಾಡೋದಕ್ಕೆ ಸುಮಾರು 16 ವಾಹನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಂಗಂತ ಜನ 1 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕಾ? ನೋ, ಇವರೇ ವೆಹಿಕಲ್ಸ್ ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. 16 ವಾಹನಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಆ ವೆಹಿಕಲ್ ನಲ್ಲಿ ಜನ ಬರಬೇಕು, ಹೋಗ್ಬೇಕು. ಇನ್ನು ಭದ್ರತೆಗಾಗಿ ಅಧಿಕಾರಿಗಳು, ಸಿಬ್ಬಂದಿ ಸೇರಿದಂತೆ ಒಟ್ಟು 750ಕ್ಕೂ ಹೆಚ್ಚು ಮಂದಿಯನ್ನ ಭದ್ರತೆಗಾಗಿ ನಿಯೋಜನೆಯನ್ನ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನ ಇದೀಗ ಅವ್ರ ಕುಟುಂಬಸ್ಥರು ನೀಡಿರ್ತಕ್ಕಂಥದ್ದು. ರಾಜ್ಯದಲ್ಲಿ 50% ಪ್ರದೇಶ ಬರಪೀಡಿತವಾಗಿದ್ದು ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದ್ದಾವೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ರೈತರ ನೆರವಿಗೆ ಧಾವಿಸಬೇಕಾದ ರಾಜ್ಯ ಸರ್ಕಾರ ದೆಹಲಿಯಲ್ಲಿ ಚೌಕಾಸಿ ಬ್ಯುಸಿ ಆಗಿದೆ ಅಂತ ಹೇಳಿ ಮಾಜಿ ಸಚಿವ ಹಾಗೂ ಶಾಸಕ ಆರಗ ಜ್ಞಾನೇಂದ್ರ ತೀವ್ರವಾಗಿ ಕಿಡಿಕಾರಿದ್ದಾರೆ. ಹಾಸನ ತಾಲೂಕಿನ ಮೊಸಳೆ ಗ್ರಾಮದಲ್ಲಿ ಮಾತನಾಡಿದ ಅವರು ಸರ್ಕಾರದ ವೈಫಲ್ಯಗಳು ಮತ್ತೆ ರೈತರ ಗಂಭೀರ ಸಮಸ್ಯೆಗಳ ಕುರಿತು ಹರಿಹಾಯ್ದಿದ್ದಾರೆ. ರಾಜ್ಯದಲ್ಲಿ ಬಿತ್ತನೆ ಮಾಡಿರುವ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ಮೆಕ್ಕೆಜೋಳಕ್ಕೆ ಬಿಳಿಸುಳಿ ರೋಗ ಬಂದು ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿ ಹೋಗ್ಬಿಟ್ಟಿದೆ. ಕೃಷಿ ಇಲಾಖೆಯು ಕೂಡ ಹತಾಶೆಯಿಂದ 2 ವರ್ಷ ಮೆಕ್ಕೆಜೋಳ ಬೆಳೆಯಬೇಡಿ ಅಂತ ಹೇಳುವ ಸ್ಥಿತಿಗೆ ತಲುಪಿದೆ. ಇನ್ನು ಕಳಪೆ ಬಿತ್ತನೆ ಬೀಜ ವಿತರಣೆ ಅಥವಾ ಮಣ್ಣಿನಲ್ಲಿ ರೋಗ ಅಡಗಿದೆಯೇ ಎಂಬುದರ ಕುರಿತು ಸಮಗ್ರ ತನಿಖೆ ನಡೆಸಿ ಅಧಿಕಾರಿಗಳ ವೈಫಲ್ಯವಿದ್ದರೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ.
ವ್ಯಕ್ತಪಡಿಸಿದ ಅವರು, ರೈತರು ಆತ್ಮಹತ್ಯೆಯಂತಹ ನಿರ್ಧಾರ ಮಾಡುವ ಮೊದಲು ನಿಮ್ಮ ಜೊತೆ ನಾವಿದ್ದೇವೆ ಎನ್ನುವ ಧೈರ್ಯ ತುಂಬಬೇಕಾದ ಸರ್ಕಾರವೇ ಇದೀಗ ನಾಪತ್ತೆಯಾಗಿದೆ. ಮುಖ್ಯಮಂತ್ರಿಗಳ ಬದಲಾವಣೆ, ಮೊದಲ ಹಂತದ ಸಚಿವ ಸಂಪುಟ ರಚನೆ ಆಯಿತು. ಈಗ ಮತ್ತೊಂದು ಹಂತದ ಸಚಿವ ಸಂಪುಟ ರಚನೆಗಾಗಿ ಇಡೀ ಸರ್ಕಾರವೇ ದೆಹಲಿಗೆ ವರ್ಗಾವಣೆಯಾಗೋಗಿದೆ. ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಎಲ್ಲ ಒಂದು ಕಡೆ ಚೌಕಾಸಿ ಮಾಡಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. 136 ಸ್ಥಾನವನ್ನ ನೀಡಿದ್ರು ಕೂಡ ಸರಿಯಾದ ಆಡಳಿತ ನಡೆಸೋದ್ರಲ್ಲಿ ಸರ್ಕಾರ ವಿಫಲವಾಗಿದೆ ಅಂತಕ್ಕಂಥ ಅಸಮಾಧಾನವನ್ನ ಹೊರಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಂಗಳೂರು ಬಿಟ್ಟು ಹೊರಗೆ ಬಾರದ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ನೀಡಿರೋದು ಕತ್ತಲಲ್ಲಿ ಕಣ್ಣು ಕಟ್ಟಿ ಬಿಟ್ಟ ಹಾಗಾಗೋಗ್ಬಿಟ್ಟಿದೆ. ಅವರು ಬೆಂಗಳೂರು ನಗರದ ಡ್ರೈನೇಜ್ ಮತ್ತಿತರ ಕೆಲಸವನ್ನ ನೋಡಿಕೊಂಡಿರ್ತಕ್ಕಂಥವ್ರು. ಅಂತವ್ರಿಗೆ ಇಡೀ ರಾಜ್ಯದ ನೀರಾವರಿ ಇಲಾಖೆ ನೀಡಿರ್ತಕ್ಕಂಥದ್ದು ಸರ್ಕಾರದ ಕಳಪೆ ಆಡಳಿತಕ್ಕೆ ಸಾಕ್ಷಿ. ಹಿಂದಿನ ಸರ್ಕಾರಗಳಲ್ಲಿ ನೀರಾವರಿ ತಜ್ಞರನ್ನೇ ಸಚಿವರನ್ನಾಗಿ ಮಾಡ್ಲಾಗ್ತಾ ಇತ್ತು. ಆದ್ರೆ ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಈ ಖಾತೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಕುಹಕಾಡಿದ್ರು. ಈ ಹಿಂದೆ ಹಾಸನ ಅಂತ ಹೇಳಿದ್ರೆ ಆಲೂಗಡ್ಡೆಯ ಪ್ರದೇಶ, ಪಂಜಾಬಿಗೆ ಕೂಡ ಇಲ್ಲಿ ಆಲೂಗಡ್ಡೆ ರವಾನೆ ಆಗ್ತಾ ಇತ್ತು. ಅಂಥ ಒಂದು ಆಲೂಗಡ್ಡೆ ಬೆಳೆಯುವಂಥ ಪ್ರದೇಶ ಇದೇ ರೀತಿಯ ರೋಗಕ್ಕೆ ಗುರಿಯಾಯಿತು. ಆಗಲೂ ಕೂಡ ಸೈಂಟಿಸ್ಟ್ ಹೇಳಿದ್ರು ಬೆಳೆಯನ್ನು ತೆಗೀರಿ ಅಂತ. ಹಾಗಾದರೆ ಹಾಸನಕ್ಕೆ ಬಂದಿರತಕ್ಕಂಥ ಈ ರೋಗಕ್ಕೆ ಮದ್ದು ಕಂಡು ಹಿಡಿಯಲಿದ್ದಾನೆ, ಬೆಳೆಯನ್ನೇ ತೆಗಲಿಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ವಿಚಿತ್ರ. ಹೀಗಾಗೋದಿಲ್ಲ. ತಕ್ಷಣ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಪರ್ಯಾಯವಾಗಿರ್ತಕ್ಕಂಥ ಬೆಳೆ ಈಗೇನು ಇದು ಯಾವುದು ಕೈಗೆ ಸಿಕ್ಕೋದಿಲ್ಲ. ಈಗ ಉಳುಮೆ ಮಾಡಿ ಅದನ್ನು ತೆಗಿಬೇಕು. ಆ ತೆಗಿಲಿಕ್ಕೆ ಬೇರೆ ದುಡ್ಡು ಖರ್ಚಾಗ್ತದೆ. ಪರ್ಯಾಯವಾಗಿರ್ತಕ್ಕಂಥ ಬೆಳೆ ಇಲ್ಲದಿದ್ದರೆ ಅನ್ನ ಆಗಬೇಕಲ್ಲ ರೈತರಿಗೆ. ಪರ್ಯಾಯವಾಗಿರ್ತಕ್ಕಂಥ ಬೆಳೆಗೆ ಬೀಜ ಕೊಡಬೇಕು, ಗೊಬ್ಬರ ಕೊಡಬೇಕು. ಈ ಬೆಳೆಯ ನಷ್ಟವನ್ನು ಸರಿದೂಗಿಸ್ಕೊಡ್ಬೇಕು. ವಿಶೇಷವಾಗಿ ಈ ರೈತರ ಸಹಾಯಕ್ಕಾಗಿ ಇವರು ಮಾಡಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡಬೇಕು. ನಾವು ಕೊಡುವಂಥ ವರದಿಯಲ್ಲಿ ಈ ಶಿಫಾರಸುಗಳನ್ನು ನಾವು ಮಾಡ್ತಾಯಿದ್ದೀವಿ. ಇದುವರೆಗೆ ಕಾಂಗ್ರೆಸ್ ಸರ್ಕಾರ ಏನೂ ಈ ಬಗ್ಗೆ ಯೋಚನೆ ಮಾಡಲಿಲ್ಲ. ಬರ ಬಂದಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಕೊಡಬೇಕು ಹೇಳ್ತಾರೆ. ಈ ರೀತಿ ಒಂದು ಬೇಜವಾಬ್ದಾರಿಯ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ. ತನ್ನ ಹೊಣೆಗಾರಿಕೆ ಏನು? ತನಗೆ ಓಟ್ ಕೊಟ್ಟಂಥ ಜನರಿಗೆ, ಈ ರೈತರಿಗೆ ಇಂಥ ಕಷ್ಟದ ಸಂದರ್ಭದಲ್ಲಿ ಹೋಗಿ ಸಹಾಯ ಮಾಡಬೇಕು ಅನ್ನುವಂಥ ವ್ಯವಧಾನ ಇಲ್ಲ. ಮುಖ್ಯಮಂತ್ರಿಗಳ ಬದಲಾವಣೆಗಾಗಿ ಕೆಲವು ತಿಂಗಳು ಹೋಯಿತು. ಈಗ 2ನೇ ಕ್ಯಾಬಿನೆಟ್ಟಿನ ರಚನೆಗಾಗಿ ಕೆಲವು ತಿಂಗಳಿಂದ ದೊಡ್ಡ ಸರ್ಕಸ್ ನಡೀತಾ ಇದೆ. ಇಡೀ ಸರ್ಕಾರ ಒಂಥರ ಡೆಲ್ಲಿ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಕಾಡಾನೆಗಳ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಶಾಂತಪುರ ಗ್ರಾಮದ ರೈತ ಮಲ್ಲೇಶ್ ಕಾಡಾನೆ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿರತಕ್ಕಂತ ಘಟನೆ ನಡೆದಿದೆ. ಇನ್ನು ಗಾಯಾಳು ಮಲ್ಲೇಶ್ ಅವರನ್ನ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ ಶಾಸಕ ಸಿಮೆಂಟ್ ಮಂಜು ಅವರು ಕಾಡಾನೆ ಹಾವಳಿ ನಿಯಂತ್ರಣಕ್ಕೆ ತುರ್ತು ಕ್ರಮ ಕೈಗೊಳ್ಳುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಇನ್ನು ಈ ವೇಳೆ ದೂರವಾಣಿ ಮೂಲಕ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಮಾತನಾಡಿರ್ತಕ್ಕಂಥ ಅವರು, ಗ್ರಾಮಗಳಿಗೆ ನಿರಂತರವಾಗಿ ನುಗ್ಗಿ ಜನರ ಜೀವಕ್ಕೆ ಅಪಾಯವನ್ನ ಉಂಟು ಮಾಡತಕ್ಕಂತ ಒಂಟಿ ಸಲಗಗಳು, ಒಂಟಿ ಕಾಡಾನೆಗಳನ್ನ ತಕ್ಷಣ ಗುರುತಿಸಿ ರೇಡಿಯೋ ಕಾಲರ್ ಅಳವಡಿಸಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ರು. ಇನ್ನು ರೇಡಿಯೋ ಕಾಲರ್ ಅಳವಡಿಸುವ ಮೂಲಕ ಕಾಡಾನೆಗಳ ಚಲನವಲನವನ್ನ ನಿಗಾ ವಹಿಸಿ ಗ್ರಾಮಸ್ಥರಿಗೆ ಮುಂಚಿತವಾಗಿ ಎಚ್ಚರಿಕೆ ನೀಡಲು ಸಾಧ್ಯವಾಗುತ್ತೆ. ಈ ಮೂಲಕ ಇದರಿಂದ ಮಾನವ ಆನೆ ಸಂಘರ್ಷವನ್ನ ಕಡಿಮೆ ಮಾಡಿ ರೈತರ ಜೀವ ಹಾಗೂ ಆಸ್ತಿಪಾಸ್ತಿಯನ್ನ ರಕ್ಷಿಸಲು ನೆರವಾಗಲಿದೆ ಅಂತ ಶಾಸಕರು ಅಭಿಪ್ರಾಯವನ್ನ ಪಟ್ಟರು. ಇನ್ನು ಸಕಲೇಶಪುರ ಭಾಗದಲ್ಲಿ ಕಾಡಾನೆಗಳ ಹಾವಳಿ ನಿರಂತರವಾಗಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಶಾಶ್ವತ ಪರಿಹಾರದತ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಕೂಡ ಒತ್ತಾಯಿಸಿದ್ದಾರೆ. ಇಲ್ಲ, ಈಗ ನಮ್ಮಲ್ಲಿ ಸಿಂಗಲ್ ಆನೆಗಳು ನಮ್ಮಲ್ಲಿ ಈಗ ತುಂಬ ಓಡಾಡ್ತಾರೆ ಸಕಲೇಶಪುರದಲ್ಲಿ. ನಾನು ಹೇಳ್ತಿರೋದು ಈಗ ಅದಕ್ಕೆ ನೀವು ರೇಡಿಯೋ ಕಲರ್ ಹಾಕ್ಲೇಬೇಕು. ಏಕೆಂದ್ರೆ ನೋಡಿ, ಇವತ್ತು ಸ್ವಲ್ಪ ಪಾರಾಗಿರೋದು, ಇವತ್ತು ಇಂಜುರಿ ಆಗಿದೆ, ಅಟ್ಯಾಕ್ ಮಾಡಿದ್ದೀವಿ. ಹಂಗಾಗಿ ಏನಾಗಿದೆ, ಈ ಭೀಮಾ ಸಿಂಗಲ್ ಆಗಿ ಇಲ್ಲಂತ ಓಡಾಡ್ತಿದೆ, ಇದು ಸಿಂಗಲ್ ಓಡಾಡ್ತಿದೆ, ಕ್ಯಾಪ್ಟನ್ ಅಂತ ಹೇಳ್ತಾರೆ. ಬಟ್ ನಾನು ಆ್ಯಕ್ಚುಲಿ ಹಾಸ್ಪಿಟಲಿಗೆ ಬಂದಿದ್ದೀನಿ. ನಾನೇನು ಮುಂದಿನ ತಿಂಗಳು ಆಗ್ತಕ್ಕಂಥ ಅನಾಹುತ ತಡಿಬೇಕು ಅಂತ ಹೇಳಿದ್ರೆ ಈ ಸಿಂಗಲ್ ಓಡಾಡ್ತಕ್ಕಂಥ ರೇಡಿಯೋ ಕಲರ್ ಹಾಕ್ಲೇಬೇಕು. ನೀವು ಇಮಿಡಿಯೇಟ್ ಇದ್ರ ಬಗ್ಗೆ ಆಕ್ಷನ್ ಮಾಡೋದ್ರಲ್ಲಿ ಎಲ್ಲಾದ್ರೂ ಮಕ್ಕಳನ್ನ ನಮ್ಮ ತಲೆಗೆ ಬರುತ್ತೆ. ಸುಮ್ಮನೆ ನಾವೆಲ್ಲ ಮಕ್ಕಳನ್ನು ಕೂಡಕ್ಕಾಗಲ್ಲ, ನೀವು ಇಮಿಡಿಯೇಟ್ ಮಾಡ್ಬೇಕು ಹೇಳಿದ್ದೀನಿ. ಸಿಂಗಲ್ ಆನೆಗಳು ತುಂಬ ಓಡಾಡಕ್ಕೆ ಶುರುವಾಗಿದೆ. ನೀವು ಅದಕ್ಕೆ ರೇಡಿಯೋ ಕಲರ್ ಹಾಕಿಲ್ಲ ಅಂದರೆ ದೊಡ್ಡ ಅನಾಹುತ ಆಗುತ್ತೆ. ಇವತ್ತು ಸ್ವಲ್ಪ
ಏನಾಗಿದೆ ಇವತ್ತು ನೋಡಿ, ಸ್ವಲ್ಪದಲ್ಲಿ ಜೀವನದಿಂದ ಮಿಸ್ ಆಗಿದೆ ಪಾಪ, ತುಂಬಾ ಇಂಜುರಿ ಆಗಿದೆ. ಹೌದು, ಕಾಲು ಮುರಿದಿದೆ, ಎದೆಗೇಟ್ ಆಗಿದೆ, ಶ್ವಾಸಕೋಶಗೇಟ್ ಆಗಿದೆ. ಹಂಗಾಗಿ ಸಿಂಗಲ್ ಯಾವ ಓಡಾಡ್ತವೆ, ನಾವು ರೇಡಿಯೋ ಕಲರ್ ಹಾಕಿಲ್ಲ ಅಂತ ಮುಂದಿನಿಂದ ತುರ್ತಾಗಿ ನೀವು ಮಾಡಲೇಬೇಕು. ನೀವು ನಿಮ್ಮ ಆರ್ಎಫ್ಗಳ ಹತ್ರ ಮಾತಾಡಿ ಎಷ್ಟು ಆನೆಗಳು ಸಿಂಗಲ್ ಆಗಿ ಓಡಾಡ್ತದವೆ, ಏನಾಗ್ತದೆ ನೋಡ್ಬಿಟ್ಟು ತುರ್ತಾಗಿ ರೇಡಿಯೋ ಕಲರ್ ಹಾಕಿ ಕಾಲ್ ಮಾಡ್ಬೇಕು. ಇಲ್ಲ ಭಾರಿ ಸಮಸ್ಯೆ ಆಗುತ್ತೆ. ಇಲ್ಲ ಅಂದ್ರೆ ನಮ್ಮಿಂದ ಆನೆಗಳು ಹಿಡ್ಕೊಂಡು ಹೋಗಿ ನಿಮ್ ಕಡೆ ಎಲ್ಲರೂ ತಗೊಂಡು ಮುಡ್ಕೊಬಿಡಿ ಅಷ್ಟೇ, ನಿಮ್ದೇ ಇರ್ತದೆ. ಮಾಡಿ ಇಲ್ಲ ಅಂದ್ರೆ ಆನೆಗಳು ತಗೊಂಡು ನೀವೆಲ್ಲರೂ ಬಿಟ್ಕೊಂಡ್ರಪ್ಪ, ನಮಗೆ ನಿಮ್ದೇ ಬಿಟ್ಕೊಬಿಡಿ ಅಷ್ಟೇ. ಪ್ರೀತಿಸಿ ಮದುವೆ ಆಗಿದ್ದ ದಂಪತಿಯ ನಡುವೆ ಪತ್ನಿಯ ಮೇಲೆ ಅನುಮಾನ ಬೆಳೆದು ಅದೇ ಕೊಲೆಯ ಯತ್ನಕ್ಕೆ ತಲುಪಿದ ಘಟನೆ ಅರ್ಕಲಗೂಡು ತಾಲೂಕಿನ ಕೊಣನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪತ್ನಿಯ ಮೇಲೆ ಅನುಮಾನ ಹೊಂದಿದ್ದ ಆರೋಪಿಯಾದ ಪುನೀತ್ ಕುಮಾರ್ ಅಂತಕ್ಕಂಥವನು ತನ್ನ ಪತ್ನಿಯನ್ನ ಕೊಲೆ ಮಾಡಲು ಯತ್ನಿಸಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ದಂಪತಿಯ ನಡುವೆ ಪ್ರತಿದಿನ ಜಗಳ ನಡೀತಾ ಇತ್ತಂತೆ. ಇದೇ ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೊಲೆ ಯತ್ನದ ವೇಳೆ ಮಹಿಳೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ, ಆಕೆ ಮೃತಪಟ್ಟಿದ್ದಾಳೆ ಅಂತ ಭಾವಿಸಿದ ಆರೋಪಿ ಸ್ವತಃ ಕೊಣನೂರು ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿಬಿಟ್ಟಿದ್ದಾಳೆ. ನಾನು ಹೆಂಡತಿ ಕೊಲೆ ಮಾಡಿದ್ದೀನಿ ಅಂತ. ತಕ್ಷಣವೇ 112 ಪೊಲೀಸ್ ಸಿಬ್ಬಂದಿ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಮಹಿಳೆಯನ್ನ ರಕ್ಷಿಸಿ ಕೊಣನೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿದ್ದಾರೆ. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಹಾಸನದ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮಹಿಳೆ ಚಿಕಿತ್ಸೆಯನ್ನ ಪಡಿತಾ ಇದ್ದು ಆಕೆಯ ಆರೋಗ್ಯದ ಬಗ್ಗೆ ವೈದ್ಯರು ನಿಗಾವನ್ನ ವಹಿಸಿದ್ದಾರೆ. ಇನ್ನು ಪ್ರಕರಣ ದಾಖಲಿಸಿಕೊಂಡಿರುವ ಕೊಣನೂರು ಪೊಲೀಸರು ಆರೋಪಿ ಪುನೀತ್ ಕುಮಾರ್ ಅವರನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ರಾಮನಾಥ್ಪುರ ನೋಡ್ಕೊಂಡು ನನ್ನ ಗಂಡನ ಹೆಸರು ಪುನೀತ್ ಕುಮಾರ್. ಗುರುವಾರ ನನ್ನ ಗಂಡ ನನ್ನ ಮನೆಯಲ್ಲಿ ಇದ್ದಾಗ ನನ್ನನ್ನು ಸಾಯಿಸಬೇಕು ಅಂತ ಪ್ರಯತ್ನ ಮಾಡಿದ್ದಾನೆ. ನಮ್ಮ ಅತ್ತೆಯೂ ಇರಲಿಲ್ಲ, ನನ್ನ ಒಪ್ಪಿಸ್ಕೊಂಡು ಯಾರು ಹಿಂದಿನ ತನ್ನ ನೋಡಿಕೊಂಡು ನನ್ನ ಸಾಯಿಸಬೇಕು ಅಂತ ನನಗೆ ಕತ್ತಲ ಹಾಕಿ ನನಗೆ ನನ್ನ ಅರ್ಧ ಸಪೂರ್ತಿನ ಸತ್ತಿದ್ದಾರೆ ಅಂತ ಅಂದ್ಕೊಂಡು ಅವನೇ ಸ್ಟೇಷನ್ಗೆ ಹೋಗಿದ್ದ. ಆಮೇಲೆ ನಾನು 112 ಪೊಲೀಸ್ನವ್ರಿಗೆ ಫೋನ್ ಮಾಡಿಕೊಂಡು ಪೊಲೀಸ್ನವ್ರು ಬಂದು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ರು. ಅಲ್ಲಿಂದ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಮೇಲೆ ಕೊಣ್ಣೂರು ಸ್ಟೇಷನ್ಗೆ ಬಂದು ಅಲ್ಲೆಲ್ಲ FIR ಮಾಡಿಸಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಇವಾಗ ಸ್ಟೇಷನ್ಗೆ ನನ್ನ ಹಾಸನ ಜೈಲಿಗೆ ಹಾಕ್ತಿದ್ದಾರೆ. ನಾಳೆ ದಿನ ಅವ್ನು ಜೈಲಿನ ಹೊರಗಡೆ ಬಂದು ನನಗಾಗಿ ನನ್ನ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಯಾವುದೇ ರೀತಿ ನನಗೆ ಪ್ರಾಣದ ಭಯ ಇದೆ. ಅವನ ಮೇಲೆ ಅವನು ಬಂದು ಏನಾದರೂ ತೊಂದರೆ ಮಾಡ್ತಾರೆ ಅನ್ನೋ ಭಯ ಇದೆ. ನನಗೆ ಅವನಿಂದ ರಕ್ಷಣೆ ಬೇಕು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಮಂಡಳಿ ನಿನ್ನೆ ಆದೇಶವನ್ನ ನೀಡಿದೆ. ಆದ್ರೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಮಳೆ ಆಗದಿದ್ದರೆ ಈ ಆದೇಶ ನಮ್ಮ ನಾಡಿನ ಜನರು ರೈತರಿಗೆ ಮರಣ ಶಾಸನ ಆಗಲಿದೆ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಆತಂಕವನ್ನ ಹೊರಹಾಕಿದ್ದಾರೆ. ಇಂದು ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು, ನಮ್ಮ ರೈತರು ಈಗಾಗಲೇ ಬರಗಾಲಕ್ಕೆ ತುತ್ತಾಗಿ ಬೆಳೆದ ಬೆಳೆ ನಾಶವಾಗಿ ಹೋಗಿದೆ. ಇದು ಅವೈಜ್ಞಾನಿಕ ಮತ್ತೆ ನಮ್ಮ ರಾಜ್ಯದ ಜನರಿಗೆ ಮಾರಕವಾದ ತೀರ್ಪಾಗಿದೆ ಅಂತ ದೂಷಿಸಿದ್ರು. ಇನ್ನು ಇದರ ವಿರುದ್ಧ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗತ್ತೆ. ಹಲವಾರು ಸಂಘ ಸಂಸ್ಥೆಗಳು ರೈತರು ಈಗಾಗಲೇ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿನವರು ಒತ್ತಡ ಹಾಕ್ತಾ ಇದ್ದಾರೆ. ಆದ್ರೆ ನಮ್ಮ ನಾಡಿನ ಪರಿಸ್ಥಿತಿಯನ್ನ ನಾವು ಕಾವೇರಿ ಪ್ರಾಧಿಕಾರಕ್ಕೆ ಅರ್ಥ ಮಾಡಿಸ್ಬೇಕು. ಸರಿಯಾದ ವಾದ ಮಾಡಿಲ್ಲ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಕಳೆದ ವರ್ಷ ಉತ್ತಮ ಮಳೆಯಿಂದಾಗಿ ಮೂರು ಬಾರಿ ನಮ್ಮ ಜಲಾಶಯ ತುಂಬಿಕೊಂಡಿದ್ದವು. ಆದ್ರೆ ಆ ಸಂದರ್ಭದಲ್ಲಿ ಕೆರೆಗಳನ್ನ ತುಂಬಿಸುವಂತಹ ಕೆಲಸವನ್ನ ನಾವು ಮುಂಜಾಗ್ರತೆಯಿಂದ ಮಾಡಬೇಕಾಗಿತ್ತು ಅಂತ ಹೇಳಿದ್ರು. ಇನ್ನು ನೀರಾವರಿ ಇಲಾಖೆ ಅಧಿಕಾರಿಗಳು ಸರ್ಕಾರ ಸರಿಯಾದ ಕ್ರಮವನ್ನ ವಹಿಸಿದ್ರೆ ಇನ್ನೂ ಕೂಡ ಕೆರೆಗಳಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳಬಹುದಾಗಿತ್ತು. ನೈಸರ್ಗಿಕವಾಗಿ ಮಳೆಯಾದ ಸಂದರ್ಭದಲ್ಲಿ ನಾವು ನಮ್ಮ ಕೆರೆಗಳನ್ನ ತುಂಬಿಸದೇ ಇದ್ರೆ ಹೆಚ್ಚುವರಿ ನೀರು ಸಮುದ್ರಕ್ಕೆ ಹರಿದು ಹೋಗಲು ಬಿಟ್ಬಿಟ್ರೆ ಇಂದು ಕಾಣಿಸ್ತಾ ಇರತಕ್ಕಂಥ ಸಮಸ್ಯೆ, ಈ ತರದ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಹೆಚ್ಚಿನ ಮಳೆಯಾದ ವರ್ಷಗಳಲ್ಲಿ ನಾವು ನೀರನ್ನ ಹಿಡಿದಿಟ್ಟುಕೊಳ್ಬೇಕು. ಅಂತಹ ಸಂದರ್ಭದಲ್ಲಿ ಅದನ್ನ ನಿರ್ವಹಿಸದೆ ನಾವು ಎಡವಿದ್ದೀವಿ ಅಂತ ಬೇಸರವನ್ನ ಹೊರಹಾಕಿದ್ದಾರೆ. ಸಾರ್ವಜನಿಕ ಆಸ್ಪತ್ರೆಗೆ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಇಲಾಖೆ ಸೇವೆಗಳ ಮೈಸೂರು ವಿಭಾಗೀಯ ಸಹ ನಿರ್ದೇಶಕ ಡಾಕ್ಟರ್ ಪ್ರಕಾಶ್ ಅವರು ಆಸ್ಪತ್ರೆಯ ಕಾರ್ಯವೈಖರಿಯನ್ನ ಪರಿಶೀಲನೆ ಮಾಡಕ್ ಬಂದಿದ್ರಂತೆ. ಪರಿಶೀಲನೆ ವೇಳೆ ಆಸ್ಪತ್ರೆಯಲ್ಲಿ ಎದುರಾಗ್ತಾ ಇರತಕ್ಕಂತ ವೈದ್ಯರ ಕೊರತೆ ಕುರಿತು ಸಾರ್ವಜನಿಕರು ಪ್ರಸ್ತಾಪಿಸಿದ ಪ್ರಶ್ನೆಗೆ ಅವರು ನೀಡಿದ ಪ್ರತಿಕ್ರಿಯೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಪರಿಶೀಲನೆ ನಡೆಸ್ತಾ ಇದ್ದ ವೇಳೆ ಹೊರ ರೋಗಿಯೊಬ್ಬರು ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞ ವೈದ್ಯರಿಲ್ಲ, ಹಲವು ತಿಂಗಳಿಂದ ರೋಗಿಗಳು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ, ಸಣ್ಣ ಮಕ್ಕಳನ್ನ ಚಿಕಿತ್ಸೆಗಾಗಿ ದೂರದ ಊರುಗಳಿಗೆ ಕರೆದೊಯ್ಯಬೇಕಾಗಿದೆ ಅಂತ ತಮ್ಮ ಅಳಲನ್ನ ವ್ಯಕ್ತಪಡಿಸಿದ ವೇಳೆ ನೀವೇ ವೈದ್ಯರನ್ನ ಸೂಚಿಸಿದ್ರೆ ಅವರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಡಾಕ್ಟರ್ ಪ್ರಕಾಶ್ ಬೇಜವಾಬ್ದಾರಿ ಉತ್ತರವನ್ನ ನೀಡಿದ್ರಲ್ಲದೆ
ಸರ್ಕಾರ ನೇಮಕಾತಿ ಮಾಡುವಾಗ ವೈದ್ಯರು ಅರ್ಜಿ ಹಾಕ್ತಾ ಇಲ್ಲ. ಉಡಾಫೆಯಿಂದ ಈ ರೀತಿ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅರ್ಕಲಗೂಡು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞ ವೈದ್ಯರ ಕೊರತೆ ಮಾತ್ರವಲ್ಲದೆ ಅಗತ್ಯ ತಜ್ಞ ವೈದ್ಯರು, ಸಿಬ್ಬಂದಿ ಮತ್ತೆ ಮೂಲಭೂತ ಆರೋಗ್ಯ ಸೌಲಭ್ಯಗಳ ಕೊರತೆಯೂ ಕೂಡ ದೀರ್ಘಕಾಲದಿಂದ ಮುಂದುವರೆದಿದೆ. ಇದರಿಂದ ಪ್ರತಿದಿನ ಆಸ್ಪತ್ರೆಗೆ ಬರುವ ನೂರಾರು ರೋಗಿಗಳು ತೊಂದರೆ ಅನುಭವಿಸುವಂತಾಗಿತ್ತು. ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಗಳ ಕರೆ ತಟ್ಟಬೇಕಾದಂತ ದುಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನ ಹೇಳಕ್ ಹೋದ್ರೆ ಸಾಹೇಬರು ಮೈಸೂರಿಂದ ಇದನ್ನ ಹೇಳಕ್ ಬಂದಿದ್ರು ಏನೋ ಗೊತ್ತಿಲ್ಲ. ಉಡಾಫೆಯಿಂದ ವರ್ತಿಸಿದ್ದಾರೆ. ಅದಕ್ಕೆ ಸಾರ್ವಜನಿಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಈ ಘಟನೆಗಳನ್ನ ಸಾಕ್ಷೀಕರಿಸೋದಕ್ಕೆ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸ್ವಾಮಿಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನೀವು ಉಡಾಫೆ ಕೇಳ್ಕೊಳ್ಳಿ ಸರ್. ನೀವು ಸಾರ್ವಜನಿಕರನ್ನ ಕರ್ಕೊಂಡು ಬನ್ನಿ ಅಂದ್ರೆ ಉಡಾಫೆ ಉತ್ತರ ನೀವು ಯಾಕೆ ಈ ಪೋಸ್ಟಿಂಗ್ ಅಲ್ಲಿ ಇರಬೇಕು? ರಾಜೀನಾಮೆ ಕೊಡಿ. ನಿಮ್ಗೆ ಆಡಳಿತ ಮಾಡಕ್ ಆಗಲ್ಲ. ನಾವು ನಿರ್ವಹಿಸಕ ಹಾಸನಲ್ಲಿ ಎಲ್ಲ ಉತ್ತಮವಾಗಿ ನಿಮ್ಗೆ ಮಾಡಕ್ ಆಗಿಲ್ಲ ಅಂದ್ರೆ ನಿಮ್ಮ ಇದು ಅಲ್ವಾ, ಅದು ನಿಮ್ಮ ಹೊಣೆಗಾರಿಕೆ ಅಲ್ವಾ? ಹೊಣೆಗಾರಿಕೆ ಅಂತಾರೆ ಸಾರ್ವಜನಿಕರ ಹತ್ರ ನೀವು ಕರ್ಕೊಂಡು ನಿಮ್ಮ ಆಯ್ತಾ? ನಿಮ್ಮ ಒಂದು ಅಗ್ಳದಲ್ವೇ ಸಾರ್ವಜನಿಕರ ಅನ್ನ ಋಣ ಇದೆ. ಆ ಋಣ ಕೆಲಸ ಮಾಡುತ್ತಲ್ಲ ನೀವು. ಸುಮ್ಮನೆ ಏನ್ ಮಾತಾಡೋದಲ್ಲ. ಮಾಡೋಕ್ಕೋಸ್ಕರ ಬಂದಿದ್ರೆ ಸರ್ಕಾರ ಗೊತ್ತಾಕಿ ಅದು ಕೊಟ್ಬಿಟ್ಟು ನೀವು ಸಾರ್ವಜನಿಕ ನಿಮ್ ಕೈಲಿ ಆಗಲ್ಲ ಅಂದ್ರೆ ಇವಾಗ ಫಸ್ಟ್ ಶುಡ್ ರಾಜೀನಾಮೆ ಕೊಡಿ ನೀವು. ಆಯ್ತಾ? ಆಗಲ್ಲ ಅಂದ್ರೆ ರಾಜೀನಾಮೆ ಪೋಸ್ಟಿಂಗ್ ಅಲ್ಲಿ ಇರಬೇಕು. ಸಾರ್ವಜನಿಕವಾಗಿ ನೀವು ಸೇವೆ ಮಾಡಕ್ಕಾಗಲ್ಲ. ನೀವ್ ಯಾಕೆ ಪೋಸ್ಟಿಂಗ್ ಅಲ್ಲಿ ಇರ್ಬೇಕು? ನಮಗೆ ಜನ ಡಾಕ್ಟರ್ ಸಿಕ್ಕಿದ್ರೆ ನಾಳೆನೇ ಅದಕ್ಕೆ ನೀವ್ ಏನಂತ ಪ್ರಯತ್ನಕ್ಕೆ ಬರದಲ್ಲಿ ಮೀಟಿಂಗ್ ರಕ್ಷಾ ಸಮಿತಿ ಯಾವ ಪ್ರಯತ್ನಕ್ಕೂ ಬರಲ್ಲ. ನಾವು ಪೋಷಣೆ ಬರೀತೀವಿ, ಹೋಯ್ತೀವಿ. ನಮ್ಮನ್ನು ಕರೀದಲೇ ಮಾಡ್ತಾರಂದ್ರೆ ಇಲ್ಲೇನೋ ಬೇರೆ ಆಂತರಿಕವಾಗಿ ಬೇರೆ ಇದೆ ಅಂತ ಅರ್ಥ ಅಲ್ವಾ? ಆಮೇಲೆ ಸರ್ ABRಗೆ ಬರೋ ಅನುದಾನ ಬಳಕೆ ಆಗ್ತಿದೆ ಅಷ್ಟೇ, ಆದ್ರೆ ಮೆಡಿಸಿನ್ಸ್ ಇರಲ್ಲ, ಮಾತ್ರೆಗಳಿರಲ್ಲ. ಏನು ಕಾರಣ? ಅದು 2 ಜನ ಲೇಡೀಸ್ ಡಾಕ್ಟರ್ ಬಂದ್ರೆ 2 ಜನ ಜೆಂಟ್ಸ್ ಡಾಕ್ಟರ್ ಬಂದ್ರೆ ಕಮ್ಯುನಿಕೇಶನ್ ಅರ್ಕಲಗೂಡು ತಾಲೂಕಿನ ವಡ್ರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬ್ಯಾನರ್ ತೆರವು ಕಾರ್ಯಾಚರಣೆ ವೇಳೆ PDO ನಾಗರಾಜ್ ಹಾಗೂ ಕಾಂಗ್ರೆಸ್ ಮುಖಂಡ ವಡ್ರಹಳ್ಳಿ ದೀಪು ಅವರ ನಡುವೆ ವಾಗ್ವಾದ ನಡೆದಿದ್ದು, ಈ ವೇಳೆ PDO ಮೇಲೆ ಹಲ್ಲೆಗೆ ಯತ್ನ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಕೇಳಿ ಬಂದಿದೆ. PDO ನಾಗರಾಜ್ ಅವರ ಹೇಳಿಕೆಯ ಪ್ರಕಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಯಮಾನುಸಾರ ಬ್ಯಾನರ್ ತೆರವುಗೊಳಿಸುವ ಕಾರ್ಯ ನಡೆಸ್ತಾ ಇದ್ದ ವೇಳೆ ಕಾಂಗ್ರೆಸ್ ಮುಖಂಡ ವಡ್ರಹಳ್ಳಿ ದೀಪು ಅವರು ಕಾರ್ಯಕ್ಕೆ ಅಡ್ಡಪಡಿಸಿದ್ರಂತೆ. ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅಧಿಕಾರಿಗಳನ್ನ ಕೈಯಿಂದ ತಳ್ಳಿದ ಘಟನೆ ನಡೆದಿದೆ. ಅಲ್ಲದೆ ಈ ಘಟನೆ ಕುರಿತು ಸಂಬಂಧಿಸಿದ ಇಲಾಖೆಯ ಮೇಲಧಿಕಾರಿಗಳಿಗೆ ಲಿಖಿತ ದೂರನ್ನ ಸಲ್ಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗಿದೆ ಅಂತ PDO ನಾಗರಾಜ್ ತಿಳಿಸಿದ್ದಾರೆ. ಈ ಘಟನೆ ಸ್ಥಳೀಯ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ದೂರು ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಹೊಸ ಸ್ಯಾಂಕ್ಷನ್ ಐತೆ ಯಾವ್ದು ಈಗ ಬರೀ ಅದೇನ್ ಬರೀತೀಯ ಬರ್ಕ ನೀವು, ನಾನು ನೋಡ್ತೀನಿ ಬರ್ಕ ನೀನು. ಆಯ್ತು, ಅದೇನ್ ಮಾಡ್ತೀಯ ಮಾಡಿ. ನಾನು ನಿನ್ನ ಏನಿರ್ತದ ಒಂದ್ 5 ಜನ ಕರ್ಕೊಂಡು ಅರ್ಜಿ ಕೊಡೋದು ಕರ್ಕ ಬರಲ್ಲ. ನಾವು ಕೊಡಿಸ್ತಿದ್ದ ನೀವು ಕೊಟ್ಟು ಕೊಡ್ಸಲ್ಲ. ಏನ್ ಕರ್ಕ ಬರಲ್ಲ. ಅವ್ನು 10 ಜನ ಅರ್ಜಿ ಕೊಡ್ಸ್ಬಿಟ್ಟು ಇವ್ನು ಎಲ್ಲಿಗೆ ಕಟ್ಟಿ ಕೊಡ್ಸ್ಬೇಕು ಮಾಡ್ತೀನಿ. ನನಗೇನ್ ಗೊತ್ತಿಲ್ವಾ? ಚಂದ್ರಶೇಖರ್ ಅವರ ಮೇಲೆ ದೂರ ದಾಖಲಿಸೋದು. ಆಯ್ತು, ದೂರ ಇಲ್ಲ ಇನ್ನೊಂದು ದಾಖಲಿಸು. ಯಾವ ಶಾರ್ಟ್ ಮಾತಾಡೋಣ ಯಾಕೆ ಇಷ್ಟಿನ ಕೆಲಸ ಆಗವ ಸರ್? ಯಾವ್ದಾರ ಹೊಡೆದಿದೆ ಒಂದು ಚೆನ್ನಾಗಿ ಮೈ ಮೇಲೆ ನಿಂತಿತ್ತು ಸರ್, ಮೈ ಮೇಲೆ ನಿಂತಿತ್ತು ಸರ್. ಇದಕ್ಕೆ ಸರ್ ಇದಕ್ಕೆ 4 ಸರಿ ಸರ್, ಇದಕ್ಕೆ 4 ಸರಿ ನಾನು ಹೇಳಿದ್ದೀನಿ. ನಮ್ ಸರ್ ಫೋನ್ ಮಾಡಿ ಹೇಳೋರೆ ದೀಪ ಒಂದು ಕ್ಲೀನ್ ಮಾಡೋರ ಮನೆ ಕೊಟ್ಟು 5 ವರ್ಷ ಇದೆ. ನೀರು ಬರುತ್ತೆ ಜಗಳ ಮಾಡೋದು ಮಟ್ಟೋದು ಸರ್. ಬೇರೆ ಕೆಲಸ ಮಾಡ್ಬಿಟ್ಟು ನೀಯತ್ತಾಗಿ ಮಾಡ್ಬಿಟ್ಟು ಆಮೇಲೆ ನಮ್ ಕೆಲಸ ಮಾಡ್ಲಿ ಸರ್. ಬೇರೆ ಕೆಲಸ ಮಾಡ್ಬಿಟ್ಟು ಹಂಗ ಕೆಲಸ ಮಾಡ್ಲಿ ಸರ್. ನೀಯತ್ತಾಗಿ ಬೇರೆ ಕೆಲಸಗಳು ಒಂದು ಬಿಟ್ಟಿಲ್ಲ. ಆಯ್ತು, ಬ್ಯಾನರ್ ನಂಗೆ ಅವಶ್ಯಕತೆ ಇಲ್ಲ. ಬೇರೆ ಕೆಲಸ ಮಾಡ್ತಾ ಇಲ್ಲ. ನಂದು ಒಬ್ಬನೇ ಕಂಡು ಬಿದ್ದಿರೋದು.
ನಾನು ಒಪ್ಪಂದೆ ಕಂಡ್ಬಿದ್ದೆ ಬ್ಯಾನರ್ ಅವಶ್ಯಕತೆ ನೀರಿನ ಅವಶ್ಯಕತೆ ಇಲ್ವಾ? ನಾನು ನಾಗರಾಜು, ಅರ್ಕೋಡ್ ತಾಲೂಕು ವಡ್ಡಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನ ಬೆಳಿಗ್ಗೆ ಸುಮಾರು 10:30 ಆ ಸಮಯಕ್ಕೆ ಅನಧಿಕೃತವಾಗಿ ಅಂದರೆ ಪರ್ಮಿಷನ್ ತಗೊಳ್ದಲೇ ಬಸ್ ಸ್ಟ್ಯಾಂಡ್ ಹತ್ರ ಸರ್ಕಲಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ಬ್ಯಾನರ್ಗಳನ್ನು ಹಾಕಲಾಗಿತ್ತು. ಅದನ್ನು ತೆರವುಗೊಳಿಸೋಕ್ಕೆ ಅಂತೇಳಿ ನಾನು ಹೋದಾಗ ಅದೇ ಗ್ರಾಮದ ಅರ್ಕೋಡ್ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರು ದೀಪು ಅಂತ, ವಡ್ಡಳ್ಳಿ ದೀಪು ಅವರು ಏಕಾಏಕಿ ಯಾರು ನೀನು ಬಿಚ್ಚೋಕ್ಕೆ, ನಿನಗೇನು ಪವರ್ ಇದೆ, ಈಗ ಎಲ್ಲನೂ ಹೇಗೆ ಬಿಚ್ಚಿಸ್ತೀಯ ಹಾಗೆ ಹೀಗೆ ಅಂತೇಳಿ ಸಖತ್ತು ಜೋರಾಗಿ ಗಲಾಟೆ ಮಾಡಿ ಮತ್ತು ಕೈಗಳಿಂದ ತಳ್ಳಿ ಆನಂತರ ಗ್ರಾಮ ಪಂಚಾಯತಿ ಒಳಗಡೆ ಬಂದು ಅಲ್ಲೂ ಕೂಡ ಯಾವುದೇ ರೀಸನ್ ಇಲ್ಲದೆ ಇದ್ರೂ ಸಹ ಸುಮ್ಮನೆ ಏಕಾಏಕಿ ಕೂಗಾಡಿ ಏಕವಚನದಲ್ಲ ಸಿಂಗ್ಲರ್ ರೋಡೆಲ್ಲ ಬಳಸಿ ಬೈದು ತುಂಬಾ ಗಲಾಟೆ ಆಯಿತು. ಸೊ ಹಾಗಾಗಿ ಈ ಕರ್ತವ್ಯವನ್ನು ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಳೆ ದಿವಂಗತ ಚೆನ್ನಮ್ಮ ದೇವೇಗೌಡ ಅವರ 11ನೇ ದಿನದ ಆರಾಧನಾ ಕಾರ್ಯಕ್ರಮ. ಲಕ್ಷಾಂತರ ಜನ ಸೇರುವ ನಿರೀಕ್ಷೆ. ಸಕಲ ಸಿದ್ಧತೆ ಕೈಗೊಂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬ. ರಾಜ್ಯದಲ್ಲಿ 50% ಪ್ರದೇಶ ಬರಪೀಡಿತ. ಬೆಳೆಗಳು ಸರ್ವನಾಶವಾಗಿದ್ರು ಸರ್ಕಾರದ ನಿರ್ಲಕ್ಷ್ಯ. ಸರ್ಕಾರದ ವಿರುದ್ಧ ಆರಗ ಜ್ಞಾನೇಂದ್ರ ವಾಗ್ದಾಳಿ. ಕಾಡಾನೆ ದಾಳಿಯಲ್ಲಿ ರೈತ ಗಂಭೀರ ಗಾಯ. ಆಸ್ಪತ್ರೆಗೆ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದ ಶಾಸಕ ಸಿಮೆಂಟ್ ಮಂಚು. ಒಂಟಿ ಕಾಡಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸಲು ಸೂಚನೆ. ಪ್ರೀತಿಸಿ ಮದುವೆಯಾದ ಜೋಡಿಗೆ ಅನುಮಾನವೇ ದುರಂತ. ಹೆಂಡತಿಯನ್ನು ಕೊಲೆ ಮಾಡಲು ಯತ್ನಿಸಿದ ಪತಿ ಪುನೀತ್ ಪೊಲೀಸ್ ವಶಕ್ಕೆ. ಕೊಣನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶ. ರಾಜ್ಯಕ್ಕೆ ಮಾರಕ ಮರಣ ಶಾಸನ. ಒಗ್ಗಟ್ಟಿನ ಹೋರಾಟಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕರೆ. ಅರಕಲಗೂಡು ಸಾರ್ವಜನಿಕ ಆಸ್ಪತ್ರೆಗೆ ವೈದ್ಯರ ಕೊರತೆ. ಮಕ್ಕಳ ತಜ್ಞರಿಲ್ಲದೆ ಸಾರ್ವಜನಿಕರ ಪರದಾಟ. ಡಾಕ್ಟರ್ ಪ್ರಕಾಶ್ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರ ಆಕ್ರೋಶ. ಅರಕಲಗೂಡಿನಲ್ಲಿ ಬ್ಯಾನರ್ ತೆರವು ಕಾರ್ಯಾಚರಣೆ. ಪಿಡಿಒಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.